ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಈಗ ಮೇಲೆ ವಾಕ್ ಮಾಡೋದಕ್ಕೆ ಬಂದೆ. ಈಗ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಎಲ್ಲ ಸೀಡ್ಸ್ಗಳನ್ನ ಅಂದರೆ ಬೀಜಗಳನ್ನ ಬಿತ್ತಿದ್ನಲ್ಲ, ಅಂದರೆ ಎಲ್ಲ ಸೊಪ್ಪಿನ ಬೀಜಗಳು, ಮೆಂತ್ಯ ಸೊಪ್ಪು ಎಲ್ಲ ಮಿಕ್ಸ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಇದು ಚಿಲ್ಕರ್ವೆ ಸೊಪ್ಪು ಅಂತಾರಲ್ಲ, ಚಿಲ್ಕರ್ವೆ ಸೊಪ್ಪು ಅದು, ಮತ್ತು ಕಿರಿಕ್ಸಲೆ ಸೊಪ್ಪು ಅಂತಾರೆ ಅದು ಎಲ್ಲನೂ ಸಹ ತುಂಬಾ ಹಾಕ್ಬಿಟ್ಟಿದ್ದೆ. ಮತ್ತು ನೋಡ್ರಿ ಎಲ್ಲ ಮೊಳಕೆ ಹೊಡೆದಿದೆ. ಹಾಗೆಯೇ ಈ ಹುರುಳಿಕಾಯಿ ಗಿಡ, ತಿಂಗ್ಳುರುಳಿ ಅಂತಾರಲ್ಲ ಅದನ್ನು ಸಹ ಹಾಕಿದ್ದೆ. ಒಂದು 10-12 ಗಿಡಗಳು ಬೀಜ ಇತ್ತು ಅಷ್ಟು, ಅದನ್ನು ಸಹ ಚೆನ್ನಾಗಿ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊಪ್ಪೆಲ್ಲ ಗೋಣಿ ಸೊಪ್ಪನ್ನ ಕಿತ್ಕೊಂಡಿದ್ದೀನಿ ನೋಡಿರಿ, ತುಂಬ ಚೆನ್ನಾಗಿ ಬಂದಿತ್ತು. ಈಗ ಬಂದುಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ. ಸಿಂಪಲಾಗೊಂದು ಹೆಲ್ತಿ ಟಿಫನ್ ಅಂತಲೇ ಹೇಳ್ಬೋದು. ಈಗ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪನೂ ಸಹ ಹಾಕ್ಕೋಬೋದು. ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈಗ ಜೀರಿಗೆ, ಸಾಸಿವೆ ಮತ್ತು ಕಾಳುಮೆಣಸು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗೆಯೇ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 1-2 ನಿಮಿಷ. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಬಂದುಬಿಟ್ಟು ಸ್ವಲ್ಪ ಕ್ಯಾರೆಟು ಮತ್ತು ಹುರುಳಿಕಾಯನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೊಂಥರ 1 ಪಾಟ್ ಮೀಲ್ ಥರ ತುಂಬಾ ಚೆನ್ನಾಗಿರುತ್ತೆ. ಈಗ ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ. ಇದು ಬಂದುಬಿಟ್ಟು ಒಣಗಿಸಿರ್ತಕ್ಕಂಥ ನುಗ್ಗೆ ಸೊಪ್ಪು, ಅದನ್ನು ಸಹ ಕ್ರಷ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ನೋಡಿ, ಮತ್ತು ಕಸೂರಿ ಮೇಥಿನೂ ಹಾಕ್ಕೋತೀನಿ 1 ಸ್ಪೂನು. ಅದು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. ಈಗ ಅದು ಕುದ್ದಾದ ನಂತರ ಈಗ ಓಪನ್ನಾಗಿ ಬೇಯಿಸಿಟ್ಕೊಂಡಿರ್ತಕ್ಕಂತಹ ರೈಸು, ಇದು ಬಂದುಬಿಟ್ಟು ಊಟದಕ್ಕಿ. ಅದು ನೆಕ್ಸ್ಟ್ ಬಂದುಬಿಟ್ಟು ಹೆಸರುಬೇಳೆ. ಎಷ್ಟು ಒಂದು ಬೌಲು ಅಥವಾ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸಷ್ಟು ಹೆಸರುಬೇಳೆನ ತೊಗೋತೀನಿ ನಾನು. ಈಕ್ವಲ್ ಕ್ವಾಂಟಿಟೀಲಿ ತೊಗೊಂಡು ಒಂದು ಕುದಿಸ್ಕೊಂಬಿಟ್ರೆ ರೆಡಿ ಆಗೋಯಿತು ಹೆಲ್ದಿಯಾಗಿರ್ತಕ್ಕಂಥ. ಬರೀ ಪೊಂಗಲ್ಗೆ ಮೊದಲೆಲ್ಲ ಏನು ಹಾಕೋರು, ಬರೀ ಹೆಸರುಬೇಳೆ ಮತ್ತು ಅಕ್ಕಿ ಹಾಕ್ಬಿಟ್ಟು ಒಂಚೂರು ಸಾಸಿವೆ, ಕರ್ಬೇವಿನ ಸೊಪ್ಪು, ಇದೇನು ಜೀರಿಗೆ, ಒಣಮೆಣ್ಸಿನ್ಕಾಳು ಹಾಕ್ಬಿಡೋರು. ಈಗ ಹಂಗಿಲ್ಲ ನೋಡಿರಿ, ಎಲ್ಲ ತರಕಾರಿ ಸೊಪ್ಪುಗಳು ಎಲ್ಲನೂ ಸೇರಿಸಿ ಈಕ್ವಲ್ ಕ್ವಾಂಟಿಟಿಲಿ ಬೇಳೆ ಮತ್ತು ಅಕ್ಕಿನ ಸೇರಿಸೋದ್ರಿಂದ ರುಚಿಯಾಗೂ ಇರುತ್ತೆ, ಹೆಲ್ದಿಯಾಗಿರುತ್ತೆ, 1 ಪಾಟ್ ಮೀಲ್ ಥರ ಇರುತ್ತೆ. ಈಗ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಮಕ್ಕಳೇನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಿರಮ್ಮ ಸಂಜೆಗೆ ಅಂತ ಹೇಳಿದರು. ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಗ್ ರೈಸ್ ಮಾಡೋಣ ಅಂತಂದೇಳ್ಬಿಟ್ಟು, ಅಂದರೆ ಒಂಥರ ಸ್ಪೆಷಲ್ಲಾಗಿ ಎಗ್ ಫ್ರೈಡ್ ರೈಸು. ಅದನ್ನು ಅಷ್ಟೇ ಹೇಳಿದ್ನಲ್ವ, ಪ್ರೋಟೀನು, ತರಕಾರಿ ಸೊಪ್ಪುಗಳು ಎಲ್ಲನೂ ಸಿಗಬೇಕು ಮತ್ತು ಟೇಸ್ಟಿಯಾಗೂ ಇರಬೇಕು ಅಂತ ಹೇಳಿಬಿಟ್ಟು ಈಗ ಒಂದು ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡ್ಬಿಟ್ರೆ ಒಂದು 10-12 ಮೊಟ್ಟೆಗಳನ್ನ, ನಾಟಿ ಮೊಟ್ಟೆಗಳನ್ನ ಹಾಕ್ಕೊಂಡು ಹೊಡೆದು ಅದಕ್ಕೆ ಒಂಚೂರು ಉಪ್ಪು, ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಎಗ್ ರೈಸ್ ಅಂದರೆ ಎಗ್ ಜಾಸ್ತಿ ಇದ್ದಷ್ಟು ಅನ್ನ ಕಡಿಮೆ ಇದ್ದರೆ ಟೇಸ್ಟೂ ಚೆನ್ನಾಗಿರುತ್ತೆ, ಹೆಲ್ತಿಗೂ ಸಹ ಜಾಸ್ತಿ ಕಡಿಮೆ ಕಾರ್ಬೋಹೈಡ್ರೇಟ್ ತಿಂದ್ಬಿಟ್ಟು ಜಾಸ್ತಿ ಪ್ರೋಟೀನ್ ಮೊಟ್ಟೆನ ತೊಗೊಂಡಂಗಿರುತ್ತೆ. ಈಗ ಅದೇ ಬಾಣಲಿಗೆ ಅದನ್ನ ತಕ್ಕೊಂಬಿಟ್ಟು ಫ್ರೈ ಮಾಡಿ ಮೊಟ್ಟೆನ, ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಆವಾಗಲೇ ಮೊಟ್ಟೆಗೂ ಸಹ ಹಾಕ್ಕೊಂಡಿದ್ದೀವಿ, ಉಪ್ಪನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಆಗೋವಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಕ್ಯಾರೆಟು ಮತ್ತು ಹುರುಳಿಕಾಯಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಸಣ್ಣದಾಗಬೇಕಂದ್ರೆ ಚಾಪರಲ್ಲಿ ಹೆಚ್ಚಿಬಿಟ್ಟು ಸಹ ಹಾಕ್ಕೋಬೋದು. ಹಾಗೆಯೇ ಈಗ ಆವಾಗಲೇ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಮೊಟ್ಟೆನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿ ಅದನ್ನು ಸಹ ಸೈಡಲ್ಲಿ ಫ್ರೈ ಮಾಡಿಕೊಂಡೆ. ಹಾಕ್ಬಿಟ್ಟು ಈಗ ಬಂದುಬಿಟ್ಟು 1 ಸ್ಪೂನಷ್ಟು ಸೋಯಾ ಸಾಸು, 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕಿದ್ದೀನಿ. ಇದನ್ನು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನಂತೂ ಜಾಸ್ತಿ ಏನು ಯೂಸ್ ಮಾಡಲ್ಲ. ಯಾವುದೋ ಒಂದು ಡಿಶ್ಗೆ ಬೇಕಾಗಿತ್ತು, ತಂದಿದ್ದಿತ್ತು, ಅದನ್ನು ಒಂದು ಸಾರಿ ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟಿದ್ದೀನಿ ಅಷ್ಟೇ. ಆ ಸಾಸೆಲ್ಲ ಹಾಕಿ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಡೂಪರ್ ಆಗಿರ್ತಕ್ಕಂಥ ಎಗ್ ಆ್ಯಂಡ್ ವೆಜ್ ಫ್ರೈಡ್ ರೈಸ್ ರೆಡಿ ಆಗೋಯ್ತು. ನೋಡಿರಿ, ಅವ್ನು ಹೊರಗಡೆಯಿಂದ ಸೌಂಡ್ ಮಾಡಿದ್ರೆ
ಸ್ವೀಟ್ ಇದೆಯಾ ಖುಷು? ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.